ಕನ್ನಡದ ಜನಕ್ಕೆ ತಲೆನೋವು ಬರಲ್ವಾ? ನಿಮಗೆ ನ್ಯೂಸ್ ಹೇಳಕ್ ಬರಲ್ಲ ಅಂದ್ರೆ ಸಮುದ್ರಕ್ಕೆ ಒದ್ದಾಡಿ ನಿಮ್ ಜನ್ಮಕ್ಕೆ. ಹೈ ಕ್ಲಾಸ್ ಅಂಡ್ ಐಕ್ಲೀಸ್, ಇವತ್ತು ನಾನು ಕರ್ಕೊಂಡ್ ಬರ್ತಾ ಇದ್ದೀನಿ ಪರಿಶುದ್ಧವಾಗಿ ಕನ್ನಡ ಮಾತಾಡೋ ನ್ಯೂಸ್ ಚಾನೆಲ್, ದ ಗ್ರೇಟೆಸ್ಟ್ ಕನ್ನಡ ನ್ಯೂಸ್ ಚಾನೆಲ್ ಆಫ್ ಆಲ್ ಟೈಮ್, BTV, ಬೌ ಬೌ ಟಿವಿ. ಇಲ್ಲಿ ಬರೋ ಆಂಕರ್ಸ್ ನ ಯಾವ ಆಂಗಲ್ ನಲ್ಲಿ ರೋಸ್ಟ್ ಮಾಡ್ಬೇಕು ಅಂತ ನಾನು ಏನಾದ್ರು ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ದಿವಸ ಎಲ್ಲ ಯೋಚನೆ ಮಾಡ್ತಾನೆ ಇರ್ಬೇಕಾಗತ್ತೆ. ಯಾಕಂದ್ರೆ ಒಂದಕ್ಕಿಂತ ಒಂದು ಕಾಮಿಡಿ ಪೀಸ್ಗಳು. ಇದರಲ್ಲಿ ಮೇನ್ 3 ಕಾಮಿಡಿ ಪೀಸ್ ಅಂದ್ರೆ ಒಂದು ಅಮೂಲ್ ಬೇಬಿ, ಇನ್ನೊಂದು ಫೆರೆಕ್ಸ್ ಬೇಬಿ, ಇನ್ನೊಂದು ಪಾರ್ಲೇಜಿ ಬೇಬಿ. ನನಗೆ ಮೊದಲೇ ಕನ್ನಡ ನ್ಯೂಸ್ ಚಾನೆಲ್ಗಳ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ. ಆ ಪ್ರೀತಿ ಇನ್ನೂ ಯಾವಾಗ ಜಾಸ್ತಿ ಆಗಿದ್ದು ಅಂದ್ರೆ ಇವ್ರು ನನ್ನ ವಿಡಿಯೋ ಮೇಲೆ ಲೀಗಲ್ ಕಂಪ್ಲೇಂಟ್ ಕೊಟ್ಬಿಟ್ಟು ಇಂಡಿಯಾನಲ್ಲಿ ಬ್ಲಾಕ್ ಮಾಡ್ಸಾದ್ಮೇಲಿಂದ ಇವ್ರ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಬಂದ್ಬಿಡ್ತಾರೆ. ಕುಚು 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 ಕುಚು, ಐ ಲವ್ ಯು BTV. ದಕ್ಷಿಣ ಆಫ್ರಿಕಾದ ಪಶ್ಚಿಮ ಕೇಪ್ ಸಮುದ್ರದಲ್ಲಿ ಭಾರೀ ಗಾತ್ರದ ತಿಮಿಂಗಿಲವೊಂದು ಪತ್ತೆಯಾಗಿದೆ. ಸುಮಾರು 40 ಟನ್ ಅಂದ್ರೆ 40,000 kg ತೂಗುವ ತಿಮಿಂಗಿಲ ಸಾಗರದ ನೀರಿನಲ್ಲಿ ಹಾರುತ್ತಾ ಸಾಗ್ತಾ ಇರೋದು ಸಮುದ್ರ ಯಾನಿಗಳ ಕಣ್ಣಿಗೆ ಬಿದ್ದಿದೆ. ಈ ತಿಮಿಂಗಿಲವನ್ನ ಸಾಗರ ಯಾನಿಗಳು ಸೆರೆ ಹಿಡಿದಿದ್ದಾರೆ. ಇದನ್ನ ಗಮನಿಸಿದ ತಿಮಿಂಗಿಲ ಲಘು ಹಡಗಿನತ್ತ ಧಾವಿಸಿ ಬಂದು ಹಿಬ್ಬಂದಿ ರೆಕ್ಕೆಯಿಂದ ಅಪ್ಪಳಿಸಿದೆ. ವಾವ್, ಸದ್ಯ BTVಗೆ ಸಿಕ್ಕಿರೋ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತ ಹೇಳಿಲ್ವಲ್ಲ, ಅದೇ ನಮ್ ಪುಣ್ಯ. ಆದ್ರೂ ಯಾಕೋ ಸ್ವಲ್ಪ ಡೌಟ್ ಹೊಡಿತಾ ಇದೆ. ಕೊನೆ ಪಾರ್ಟ್ ಸ್ವಲ್ಪ ರಿಪೀಟ್ ಮಾಡ್ತೀರಾ ತಂದೆ? ಈ ತಿಮಿಂಗಿಲವನ್ನ ಸಾಗರ ಯಾನಿಗಳು ಸೆರೆ ಹಿಡಿದಿದ್ದಾರೆ. ಇದನ್ನ ಗಮನಿಸಿದ ತಿಮಿಂಗಿಲ ಲಘು ಹಡಗಿನತ್ತ ಧಾವಿಸಿ ಬಂದು ಹಿಬ್ಬಂದಿ ರೆಕ್ಕೆಯಿಂದ ಅಪ್ಪಳಿಸಿದೆ. ವಾ 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 ವಾ, ಎಷ್ಟು ಚೆನ್ನಾಗಿ ಫ್ಯಾಬ್ರಿಕೇಟ್ ಮಾಡ್ತಾನೆ ಗುರು ನ್ಯೂಸು. ಸಾಗರ ಯಾನಿಗಳು ಫೋಟೋ ತೆಗಿತಾ ಇದ್ರಂತೆ ತಿಮಿಂಗ್ಲ, ಅದನ್ನ ತಿಮಿಂಗ್ಲ ನೋಡ್ಬಿಡ್ತಂತೆ. ಅವ್ರ ಶಿಪ್ ಹತ್ರ ಬಂದ್ಬಿಟ್ಟು ಹಿಂಬದಿ ರೆಕ್ಕೆಯಿಂದ ಅಪ್ಪುಳಿಸ್ಬಿಡ್ತಂತೆ. ಸಾಕು ಕದ್ದಾಕೊಂಡಿರೋ ವಿಡಿಯೋನ ತೋರಿಸಿದ್ ಸಾಕು. ಅದೇನೋ ಅಪ್ಪುಳಿಸ್ತು ಅಂತ ಹೇಳಿದ್ರಲ್ಲ, ಸ್ವಲ್ಪ ವಿಡಿಯೋ ತೋರಿಸ್ತೀರಾ? It was like slow motion, like the mast, sails, sheets, everything just coming towards us. ಥೂ ಹಾಕಿರೋದೇ ಕದ್ದಿರೋ ನ್ಯೂಸು. ಪಾಪ ಒರಿಜಿನಲ್ ವಿಡಿಯೋ ಮಾಡಿದವನಿಗೆ ಕ್ರೆಡಿಟ್ ಕೊಟ್ಟಿಲ್ಲ, ಸೋರ್ಸ್ ಹಾಕಿಲ್ಲ. ಜೊತೆಗೆ 2010ಕ್ಕಿಂತ ಹಿಂದೆ ಪಬ್ಲಿಷ್ ಆಗಿರೋ ಡಾಕ್ಯುಮೆಂಟ್ರಿ ನ್ಯೂಸ್ನ ಜಾಯಿನ್ ಮಾಡಿ ತಿಮಿಂಗ್ಲ ಬಾಲ ಲೋಡಿತು ಅಂತ ಕಾಗೆ ಗುಬ್ಬಾಕನ್ ಕತೆ ಬೇರೆ ಕೇಳು. ನಿಯತ್ತಲ್ ನಾಯಿನ್ ಮೀರ್ಸ್ರೋ ಅಂದ್ರೆ ಬೀದಿಲಿರೋ ಕಜ್ಜಿ ಹುಚ್ಚಿನ ನಾಯಿಗಿಂತ ಕಡೆ ಆಗೋದ್ರಲ್ಲೋ ನೀವು. ಏನ್ರೋ ಬಂದಿದೆ ನಿಮ್ಗೆ ಪಾಡು. ಇನ್ನೊಂದು ವಿಷಯ ನಾಪ್ಕಕ್ಕೆ ಬಂತ, ಈ ಕ್ಲಾಸ್ ಹಳೆ ವಿಡಿಯೋನಲ್ಲಿ ಗಾಂಜಾನ ಎಲೆ ಸಿತ್ಕೊಂಡು ಸೇರ್ತಾರೆ ಅನ್ಬೇಕಾರೆ ಹ್ಞೂ ಅಂತ ಇದ್ದಿದ್ದು ಆಂಕರ್ ಇದೇ ಪ್ರಾಣಿನೇ. ಇವಾಗ ಈ ಪ್ರಾಣಿ ಬಗ್ಗೆ ಮಾತಾಡಿ ಸಾಕು. ನೆಕ್ಸ್ಟ್ ನಮ್ಮ ಪಾರ್ಲೇಜಿ ಆಂಟಿ ಹತ್ರ ಸ್ವಲ್ಪ ಹೋಗೋಣ. ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶವನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೊಸ ಯೋಚನೆಗಳನ್ನ ಜಾರಿಗೆ ತರ್ತಾ ಇದ್ದಾರೆ. ನೋಟ್ ಬ್ಯಾನ್ ಅಂತಹ ಮಹಾಕ್ರಾಂತಿ ಆದ್ಮೇಲೆ GSTಯನ್ನ ಜಾರಿಗೆ ತರಲಾಗಿದೆ. GST ಈಗಾಗಲೇ ಜಾರಿಯಾಗಿದೆ. ಯಾವ್ಯಾವ ಪದಾರ್ಥಗಳ ಮೇಲೆ ಎಷ್ಟೆಷ್ಟು ತೆರಿಗೆ ಇದೆ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಗೊತ್ತಾಗಿರುವಂತದ್ದು. ಬಟ್ ಇದೀಗ ಉದ್ಭವವಾಗಿರುವಂತಹ ಪ್ರಶ್ನೆ ಏನಂದ್ರೆ, ಕೆಲವೊಂದು ಮಹಾಕ್ರಾಂತಿಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಹೊಸ ಯೋಚನೆಗಳನ್ನ ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಕೆಲವೊಂದು ಎಡವಟ್ಟುಗಳು ಆಗುತ್ತೆ, ಕೆಲವೊಂದು ತೊಡಕುಗಳು ಉಂಟಾಗುತ್ತೆ. ಆಯ್ತು 1.5 kg ಮೇಕಪ್ ಹಾಕೊಂಡು ಜಾಕ್ ಹಾಕಿದ್ದು ಮ್ಯಾಟ್ರಿಗೆ ಬನ್ನಿ ಮೇಡಮ್. ಅದೇನ್ ಪಾರ್ಲೇಜಿ ಬಿಸ್ಕೆಟ್, ಅದೇನ್ ಸ್ಟೀಲ್ ಲೋಟ ನಿಮ್ ಕಣ್ಮುಂದೆ. ಬಟ್ ಆ ತೊಡಕುಗಳಿಂದ ನಮ್ಮ ಜನಸಾಮಾನ್ಯರ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಜನಸಾಮಾನ್ಯರು ಏನೆಲ್ಲ ಕಷ್ಟಗಳಿಗೆ ಒಳಗಾಗ್ತಾರೆ ಅನ್ನೋ ಪ್ರಶ್ನೆ ನಿಜಕ್ಕೂ ಕೂಡ ಕಾಡುವಂತದ್ದು. GST ಜಾರಿ ಆದ್ಮೇಲೆ ಏನಾಯ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಕೆಲವರು ಇದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರೆ, ಮತ್ತೆ ಕೆಲವರು ಅಷ್ಟರ ಮಟ್ಟಿಗೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಹೇಳ್ತಾ ಇಲ್ವಾ ಮ್ಯಾಟ್ರಿಕ್ ಬಾ ಅಂತ? ಇಷ್ಟಿದ್ರೆ ಇಷ್ಟ ಹೇಳ್ತೀರಾ ನೀವು 24/7 ಚಾನೆಲ್ಗಳು. ಡೈರೆಕ್ಟ್ ಪಾಯಿಂಟ್ ಬಾರಮ್ಮ. ಕರ್ಮ ಗುರು, 6 ನಿಮಿಷದ ಮೇಲಾಯ್ತು, ಅಕ್ಕ ಇನ್ನೂ ಸರಿಯಾಗಿ ಪಾಯಿಂಟಿಗೆ ಬಂದಿಲ್ಲ. 18% ಸ್ಲ್ಯಾಬ್ ಇದೆ ಬಿಸ್ಕೆಟ್ ಮೇಲೆ ಅನ್ನೋದ್ ಬಿಟ್ಟೆ ಏನು ಹೇಳಿಲ್ಲ. ನಂಗೆ ಯಾಕೋ ಡೌಟ್ ಗುರು, ಆ ಸ್ಟೀಲ್ ಲೋಟದಲ್ಲಿ ಮೋಸ್ಟ್ಲಿ ಟಕಿಲ್ಲ ಹಾಕ್ತವ್ರ ಅಕ್ಕ ಅಂತ. ನಿಮ್ಗೆ ಗೊತ್ತೇ ಇದೆ ಪಾರ್ಲೇಜಿ ಬಿಸ್ಕೆಟ್ ಯಾವ ಕಾಲದಿಂದ ಇದೆ ಅಂತ. ಸಾಕಷ್ಟು ಮಹಿಳೆಯರು ನಮ್ಮ ದೇಶದಲ್ಲಿ ಪಾರ್ಲೇಜಿ ಬಿಸ್ಕೆಟ್ಸ್ ಅನ್ನ ಯೂಸ್ ಮಾಡ್ತಾರೆ. ಪ್ರಮುಖವಾಗಿ
ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗುವಂತಹ ಪಾರ್ಲೆಜಿ ಬಿಸ್ಕೆಟ್ಸ್ ಅನ್ನ ಮಹಿಳೆಯರು ತಮ್ಮ ಮಕ್ಕಳಿಗೆ ಬೇಬಿ ಫುಡ್ ಆಗಿ ಕೊಡ್ತಾರೆ. ಒಂದು ಬೌಲ್ ನಲ್ಲಿ ಹಾಲು ತಗೊಂಡ್ಬಿಟ್ಟು ಅದಕ್ಕೆ 4-5 ಬಿಸ್ಕೆಟ್ಸ್ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ತಾರೆ. ಯಾಕಂದ್ರೆ ಪಾರ್ಲೆಜಿ ಬಿಸ್ಕೆಟ್ಸ್ ನಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಉಳ್ಳಂತಹ ಅಂಶಗಳಿವೆ. ಫೈಬರ್ ಇರಬಹುದು, ಐರನ್ ಇರಬಹುದು, ಶುಗರ್ ಹಾಗೆ ಕ್ಯಾಲ್ಸಿಯಂ ಇರುತ್ತೆ. ಹಾಗಾಗಿ ಮಕ್ಕಳ ಬೆಳವಣಿಗೆಗೆ ಸೂಕ್ತವಾದ ಆಹಾರ ಪದಾರ್ಥ ಅನ್ನೋ ನಂಬಿಕೆ ನಮ್ಮ ದೇಶದಲ್ಲಿ ಇಂದಿಗೂ ಕೂಡ ಇರುವಂತದ್ದು. ಅಲಕಣ ಆಂಟಿ, ನಿಮ್ದು ನ್ಯೂಸ್ ಚಾನಲ್ ಅಡಿಗೆ ಚಾನಲ್, ಇವ್ರಿಗೆ ಯಾರು ಗುರು ಪಾರ್ಲೆಜಿ ಬಿಸ್ಕೆಟ್ಗೆ ಮೊಟ್ಟೆ, ಹಾಲು, ಬಾಳೆಹಣ್ಣು ಲೆವೆಲ್ಗೆ ನ್ಯೂಟ್ರಿಷನ್ ಬಿಲ್ಡಪ್ ಕೊಡ್ತವ್ರಲ್ಲ. ಈ ಅಪಾರವಾದ ಜ್ಞಾನವನ್ನು ಹೊಂದಿರುವ ಆಂಕರ್ ಮಾತನ್ನು ಕೇಳಿದ್ದು ಸಾಕು. ಈಗ ಕಣ್ಣಲ್ಲೇ ಕೊಲ್ಲೋ ಚಂದನ್ ಶರ್ಮೋಪದೇಶ. ಆಹಾ, ಇದು ಯಾವ್ದು ಗುರು? ಅಮೂಲ್ ಬೇಬಿ ಇನ್ನು ಬೆರಳು ಚೀಪ ಮಗು ಇದ್ದಂಗಿದ್ಯಲ್ಲಪ್ಪ ರಾಜಾ. ಇಲ್ಲ ಮಾತಾಡಿ, ಕಂಟಿನ್ಯೂ. ನಾನ್ ಕಂಟಿನ್ಯೂ ಮಾಡುವೆ, ನೀವ್ ಫಸ್ಟ್ ಕಂಟಿನ್ಯೂ ಮಾಡಿ ಸರ್. 2018 ವಿಧಾನಸಭಾ ಚುನಾವಣೆಗೆ ನಿಮಗೆ ಬಹಳ ಚೆನ್ನಾಗಿ ಗೊತ್ತು, ಎಕ್ಸಾಕ್ಟ್ಲಿ ಇನ್ 1 ವರ್ಷ ಉಳ್ಕೊಂಡಿದೆ. ನಾವೀಗಾಗಲೇ ಎಲೆಕ್ಷನ್ ಇಯರಲ್ಲಿದ್ದೀವಿ. ಎಲ್ಲ ಪಕ್ಷಗಳು ಕರ್ನಾಟಕದಲ್ಲಿ ಮದಗಜಗಳ ಹೋರಾಟ ಮಾಡಲೇಬೇಕು ಅಂತ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾವೆ. ಗುರು ಸೀರಿಯಸ್ಲಿ ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ ಗುರು, ಮಾಲ್ಗಿಲ್ ಹೊಡೆದಿದ್ಯಾ ಹೇಳ್ಬಿಡು. ಆದರೆ BJP ಏನು 1 ವರ್ಷ ಇದೆ ಎಲೆಕ್ಷನ್ಗೆ ಅನ್ನುವಾಗಲೇ ರಣಕಣದಲ್ಲಿ ಯಾವ್ಯಾವ ಕಲಿಗಳು ಇಳಿಬೇಕು ಅನ್ನೋದನ್ನು ತೀರ್ಮಾನ ಮಾಡಿಕೊಂಡಿದೆ. ಒಂದು ಪಟ್ಟಿ ರೆಡಿಯಾಗಿದೆ. ಈ ಕ್ಷೇತ್ರಕ್ಕೆ ಇವರು, ಈ ಕ್ಷೇತ್ರಕ್ಕೆ ಇವರು, ಆ ಕ್ಷೇತ್ರಕ್ಕೆ ಇವರು. ಎಕ್ಸಾಕ್ಟ್ಲಿ ಆ ಪಟ್ಟಿ ಅಮಿತ್ ಶಾ ಅವ್ರ ಮುಂದೆ ಹೋಗುತ್ತೆ. ಫಸ್ಟ್ ಆಂಕರ್ ಗಾಂಜಾ, ಸೆಕೆಂಡ್ ಆಂಕರ್ ಟಕೀಲಾ, ಥರ್ಡ್ ಆಂಕರ್ LSD. ನನ್ನ ಹತ್ರ ಇದೆ ಆ ಪಟ್ಟಿ. ಕಮಲ ಟಿಕೆಟ್ ಪಡೆಯುವ ಅದೃಷ್ಟವಂತರು ಯಾರ್ಯಾರು ಅನ್ನೋದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಡ್ಯೂಡ್ ಸೀರಿಯಸ್ಲಿ ಯಾಕೆ ಗುರು ಇವ್ರು ಹಿಂಗೆ ಪಾಸ್ ಕೊಟ್ಟು ರಿಟಾರ್ಡ್ ತರ ಮಾತಾಡ್ತಾರದು? ಅದು ಬೇರೆ, ಇವರು BJP ಹೈಕಮಾಂಡ್ ಅನ್ನೋ ರೇಂಜಿಗೆ ಬಿಲ್ಡಪ್ ಬೇರೆ. ಅಮಿತ್ ಶಾ ಹೋಗಕ್ಕಿಂತ ಮುಂಚೆನೆ ಇವ್ರ ಹತ್ರ ಲಿಸ್ಟ್ ಇದೆಯಂತೆ. ಇದನ್ನ ನಾವು ನಂಬೇಕಂತೆ. 2018 ಕಣದಲ್ಲಿ BJPಯಿಂದ ಯಾರ್ಯಾರು ಸ್ಪರ್ಧೆ ಮಾಡ್ತಾರೆ, ಯಾರ್ಯಾರಿಗೆ ಲಕ್ಕಿದೆ, BTV ನ್ಯೂಸ್ ಹತ್ರ ಐ ಹ್ಯಾವ್ ಇಟ್ ವಿತ್ ಮೀ ರೈಟ್ ಹಿಯರ್. 2018 ಕಮಲ ಕಲಿಗಳ ಅಭ್ಯರ್ಥಿಗಳ ಟಿಕೆಟ್ ಪಡೆದುಕೊಳ್ಳುವವರ ಎಕ್ಸ್ಕ್ಲೂಸಿವ್ ಲಿಸ್ಟ್ ಇದೆ. ಎಕ್ಸ್ಕ್ಲೂಸಿವ್ ಗುರು. ನಿಜಾಲು ಈ ನನ್ನ ಮಗ ಯಾವ್ದೋ ಎಕ್ಸ್ಕ್ಲೂಸಿವ್ ಮಾಲೆ ಹೊಡೆಯೋದು ಅನ್ಸುತ್ತೆ ಗುರು. ಒಳ್ಳೆ ಗರ ಬಂದು ಮರು ಬಂದವ್ರ ತರ ಮಾತಾಡ್ತಾರಲ್ಲ ಗುರು. ಇವ್ರ ಚಾನಲ್ ಎಕ್ಸ್ಕ್ಲೂಸಿವ್, ಇವ್ರ ಆಂಕರ್ಸು ಎಕ್ಸ್ಕ್ಲೂಸಿವ್. ನನ್ನ ಹತ್ರ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಇಲ್ಲಿ ಪಟ್ಟಿ ಇದೆ ನನ್ನ ಹತ್ರ, ಪಟ್ಟಿ ಕಾಣಿಸ್ತಾ ಇದೆಯಾ? ಪಟ್ಟಿ ಇದೆ ನನ್ನ ಹತ್ರ. ಬರೀ ಇವ್ರ ಆಂಕರ್ಗಳು ಮಾತ್ರ ಐಲ್ ಪೈಲಂಗ್ ಆಡ್ತಾರೆ ಅಂತ ಅನ್ಕೊಂಬೇಡಿ. ಈ ರಿಪೋರ್ಟರ್ಗಳನ್ನು ಸ್ವಲ್ಪ ಪೆಟ್ಟಿ ರೌಡಿಸಂ ಅವಾಗ ತೋರಿಸ್ತಾ ಇರ್ತಾರೆ. Why did you threaten me? Why did you threaten me? Who are threatening? You are speaking. You shut your mouth, na? Can I spell you? Idiot. ಹೇ ರಿಲ್ಯಾಕ್ಸ್ ಡ್ಯೂಡ್, ಸ್ವಲ್ಪ ನಿಮ್ ಆಂಕರ್ಗಳನ್ನ ನೋಡ್ ಕಲ್ತ್ಕೊಪ್ಪ. ಪಾಸ್ ಕೊಟ್ಟು ಶಾಂತವಾಗಿ ಮಾತಾಡಪ್ಪ. ಇಲ್ಲಾಂದ್ರೆ ಕೇಳು ಯಾವ ಮಾಲ್ ಸೇರ್ತಾರೆ ಅಂತ, ನೀನು ಅದೇ ಸೇದು ಆಯ್ತಾ? ನಾಯಿ ತರ ಬೌ ಅಂತ ಇದೆಯಪ್ಪ. ಹಿಂಗೆಲ್ಲ ಮಾಡಿದ್ರೆ ಕಿರಿ ಆಗಲ್ವಾ? ನಾಯಿ ಬಾಲ ಡೊಂಕು ಅನ್ನೋ ಟೈಪ್. ಇವ್ರಿಗೆ ಎಷ್ಟು ಬೈದ್ರು ಅಷ್ಟೇನೆ. ಏನೋ ಸುಮ್ನೆ 24/7 ನ್ಯೂಸ್ ಚಾನೆಲ್ ನಡೆಸ್ಬೇಕಲ್ಲಪ್ಪ ಅಂತ ಸುಮ್ನೆ ಕಾಂಟೆಂಟ್ ಹಾಕೋದು. ಇಷ್ಟಿದ್ರೆ ಇಷ್ಟುದ್ದ ಹೇಳ್ತಾರೆ, ಕತೆ ಹೊಡಿತಾರೆ, ಇಲ್ದೇರ ಪಲ್ದೇರ ನ್ಯೂಸ್ಗಳೆಲ್ಲ ಹಾಕ್ತಾರೆ. TRPಗೋಸ್ಕರ ಯಾವ್ದೋ ಫಿಲಮ್ ಸ್ಟಾರ್ಗಳದ್ದು ಬೇಡದೇರ ನ್ಯೂಸು. ಮದುವೆ ಆಗ್ತಾ, ಯಾವನೋ ಮದುವೆ ಆದ್ರೆ ಅದನ್ನ ಯಾಕ್ರಿ ನ್ಯೂಸ್ ಅಲ್ಲಿ? ಒಳ್ಳೆ ನೀವೇನ್ ವಿಡಿಯೋಗ್ರಾಫರ್ ಏನು? ಅವ್ರೇನ್ ಕಾಸು ಕೊಟ್ಟು ಕವರೇಜ್ ಮಾಡಿಸ್ತಾ ಇದಾರ ನಿಮ್ಗೆ ಅವ್ರ ಮೆಮೊರೀಸ್ಗೋಸ್ಕರ? ಸುಮ್ನೆ ನಮ್ಗೆಲ್ಲ ಅದನ್ನ ಹಾಕೊಂಡು ನಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡಬೇಡಿ. ನೀವ್ ಎಂಟರ್ಟೈನ್ಮೆಂಟ್ ಚಾನಲ್ ಆದ್ರೆ ನಮ್ಗೆ ಕೇಳೋ ಅಧಿಕಾರ ಇಲ್ಲ. ನಿಮ್ಗೆ ಏನ್ ಬೇಕಾದ್ರೂ ಹಾಕೊಳ್ಳಿ, ನಾನು ಬೇಕಾ ನೋಡ್ತೀನಿ, ಬೇಡದೇ ಇದ್ರೆ ನೋಡಲ್ಲ, ಆ ಟೈಪು. ಆದ್ರೆ ನೀವು ನ್ಯೂಸ್ ಚಾನಲ್ ಆಗ್ಬಿಟ್ಟು ನೀವು ಈ ತರ ಎಲ್ಲ ನೀವು ಮಿಸ್ಗೈಡ್ ಮಾಡಬೇಡಿ. ನೀವು ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಎಲ್ಲ ಹೇಳ್ತೀರಾ, ನಗು ಬರುತ್ತೆ. ನಿಮ್ಗೇನು ಬರೋದೇ ಇಲ್ಲ. ನೀವು ಮೋಸ್ಟ್ಲಿ ನೀವು ಬೇಸಿಕ್ ಸ್ಕೂಲ್ ಎಜುಕೇಶನ್ ಮುಗಿಸಿರಲ್ಲ. ನೀವು ಆ ತರ ಮಾತಾಡ್ತೀರಾ. ನೀವು ಫುಲ್ ರಿಟೈರ್ಡ್ಗಳ ತರ ಮಾತಾಡ್ತೀರಾ. ಬರೀ ಸುಳ್ಳು ಫ್ಯಾಬ್ರಿಕೇಟ್ ಮಾಡಿ ನ್ಯೂಸ್ ಹಾಕ್ತೀರಾ. ನಿಮ್ಗೆ ಹೆಂಗ್ ಬೇಕೋ ಹಂಗೆ ಹೇಳ್ಕೊಂತೀರಾ. ಇದೆಲ್ಲ ನಿಲ್ಸಿ. ನಿಮ್ಗೆ ಎಷ್ಟು ಉಗಿದ್ರು ಅಷ್ಟೇ ಅಂತ ಗೊತ್ತು. ಆದ್ರೂ ಏನ್ ಮಾಡೋದು, ನಾವು ಉಗಿಲೇಬೇಕು ನಿಮ್ಗೆ. ಯಾಕೆಂದ್ರೆ ಜನಕ್ಕೆ ಗೊತ್ತಾಗಲ್ಲ. ಎಷ್ಟೊಂದು ಜನಕ್ಕೆ ತುಂಬಾ ಜನ ಮುಗ್ದಿರ್ತಾರೆ, ಅವ್ರು ನಿಮ್ಮನ್ನೇ ನಂಬ್ಕೊಂಡ್ಬಿಡ್ತಾರೆ. ನೀವೇನ್ ಹೇಳಿದ್ರು ಅದೇ ಸತ್ಯ ಅಂತ. ನಿಮ್ಗೆ ಸ್ವಲ್ಪ ಬೇಸಿಕ್ ಎಥಿಕ್ಸ್ ಇಲ್ವಾ? ಕದ್ದಾಕೊಂತೀರಲ್ಲ ನ್ಯೂಸ್, ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಅಟ್ಲೀಸ್ಟ್ ಸೋರ್ಸು ಕ್ರೆಡಿಟ್ ಏನಾದ್ರು ಕೊಡ್ರಿ. ಬೇಸಿಕ್ ಇಷ್ಟು ಗೊತ್ತಿಲ್ಲ ಅಂದ್ರೆ ಏನ್ ನ್ಯೂಸ್ ಚಾನೆಲ್ ನಡೆಸ್ತೀರಾ ನೀವು? ನಮ್ಮ ಇಂಡಿಯಾಗೇನೆ ಅವಮಾನ ನನ್ನ ಮಕ್ಳು. ನೀವು ಕಾಂಟೆಂಟ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ
ನಂದು ಓವರ್ ಆಲ್ ಎಲ್ಲ ವಿಡಿಯೋಸ್ ಸ್ವಲ್ಪ ಪರವಾಗಿಲ್ಲಪ್ಪ ಹುಡುಗ ಏನೋ ಮಾಡ್ತಾನೆ ಅಂತ ಅನ್ಸಿದ್ರೆ ಅವಾಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮಗೆ ನ್ಯೂಸ್ ಚಾನಲ್ಸ್ ಬಗ್ಗೆ ಏನ್ ಅನ್ಸುತ್ತೆ, ಇಂಡಿಯನ್ ನ್ಯೂಸ್ ಚಾನಲ್ಸ್ ಸ್ಪೆಷಲಿ ಕನ್ನಡ ನ್ಯೂಸ್ ಚಾನಲ್ ಬಗ್ಗೆ ಏನ್ ಅನ್ಸುತ್ತೆ ಕೆಳಗಡೆ ಹಾಕಿ, ವಿತ್ ನೇಮ್ ಹಾಕ್ಬಿಡಿ. ಯಾರು ಹೆಂಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ವಿತ್ ನೇಮ್ ಬೇಕು ನನಗೆ, ಚಾನೆಲ್ ಹೆಸರು ಆಯ್ತಾ. ಆಮೇಲೆ ಸಜೆಷನ್ಸ್ ಕೂಡ ಕೆಳಗಡೆ ಹಾಕ್ಬೇಕು. ನೀವು ಹೆಂಗ್ ಕಂಟ್ರೋಲ್ ಮಾಡ್ತೀರಾ, ಈ ತರ ತಿಕ್ಲು ಮಾಡೋರಿಗೆ ನಾವೇನ್ ಮಾಡ್ಬೇಕು, ಪಬ್ಲಿಕ್ಲಿ ಹೆಂಗ್ ಶೇಮ್ ಮಾಡ್ಬೇಕು, ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಪಬ್ಲಿಕ್ ನಲ್ಲಿ ಶೇಮ್ ಮಾಡೋದು ಒಂದೇನೆ ಇವಾಗ ಉಳಿದಿರೋದು ಇವ್ರು ಕರೆಕ್ಟ್ ದಾರಿಗೆ ತರಕ್ಕೆ ಅಂತ ನನ್ನ ಅನಿಸಿಕೆ. ನಾನು ಅನ್ಕೊಳೋದು ತಪ್ಪ ಸರಿನಾ ಅದನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇದೀನಿ ಇವಾಗ, ಆಮೇಲೆ ಟ್ವಿಟರ್ ಅಲ್ಲಿ ಇದೀನಿ, ನಮ್ಮ ಫೇಸ್ಬುಕ್ ಪೇಜ್ ಇದೆ. ಸೊ ಇಲ್ಲೆಲ್ಲ ನೀವು ಫಾಲೋ ಮಾಡಬಹುದು. ನಮಸ್ಕಾರ. ಇಂಥ ತಲೆ ಕಟ್ ನ್ಯೂಸ್ಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಧನಿಯಾ ಪುಡಿ ಕಟ್ಟಬೇಕು ಅನ್ಸುತ್ತೆ.